ಹಲೋ ದೋಸ್ತು, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀವು ತೆಗೆದಿರ್ತಕ್ಕಂತಹ ಫೋಟೋದಲ್ಲಿರುವ ಬ್ಯಾಕ್ಗ್ರೌಂಡ್ನ ಯಾವ ಥರ ರಿಮೂವ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಜನರು ಟೂರ್ಗೆ ಹೋದಾಗ ಆಗಲಿ ಬೇರೆ ಬೇರೆ ಜಾಗಕ್ಕೆ ಹೋದಾಗ ತೆಗೆದಿರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಎಷ್ಟೋ ಜನರು ಅಸಹ್ಯ ಪಡ್ತಾರೆ. ಯಾಕಂತಂದರೆ ರೀಸನ್ ಬ್ಯಾಕ್ಗ್ರೌಂಡು ಸರಿಯಾಗಿ ಬಂದಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದೇ ಕ್ಲಿಕ್ಕಲ್ಲಿ ಹಿಂದ್ಗಡೆ ಇರುವಂತಹ ಬ್ಯಾಕ್ಗ್ರೌಂಡ್ನ ಯಾವ ಥರ ರಿಮೂವ್ ಮಾಡಬೇಕು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿರುವ ಗೂಗಲ್ನ ಓಪನ್ ಮಾಡ್ಕೊ. ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ BG ರಿಮೂವ್ ಅಂತ ಸರ್ಚ್ ಮಾಡಿ. ಓಕೆ, BG ರಿಮೂವ್ ಅಂತ ಸರ್ಚ್ ಮಾಡ್ಕೊಳ್ಳಿ. BG ರಿಮೂವ್ ಅಂತ ಸರ್ಚ್ ಮಾಡಿದ ಮೇಲೆ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲೇ ಆಪ್ಷನ್ನೇ ಇಲ್ಲಿ ತೋರಿಸುತ್ತೆ ನಿಮಗೆ. BG ರಿಮೂವಲ್ಲಿ ಮೊದಲನೇ ಆಪ್ಷನ್ ಏನು ತೋರಿಸ್ತಿದೆಯಲ್ಲ, BG ರಿಮೂವ್ ಅಂತಂದರೆ ಬ್ಯಾಕ್ಗ್ರೌಂಡ್. ಓಕೆ, ರಿಮೂವ್ ಯುವರ್ ಬ್ಯಾಕ್ಗ್ರೌಂಡ್ ಅಂದಂಗೆ. ಓಕೆ, ಇದನ್ನ ನೀವು ಮೊದಲನೇ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ತೋರಿಸುತ್ತೆ ಅಪ್ಲೋಡ್ ಯುವರ್ ಇಮೇಜ್. ಓಕೆ, ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಅಪ್ಲೋಡ್ ಯುವರ್ ಇಮೇಜ್ ಅಂತ ಇಲ್ಲಿ ಏನು ತೋರಿಸ್ತಿದಲ್ಲ, ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮಲ್ಲಿರುವ ಡೈರೆಕ್ಟಾಗಿ ಗ್ಯಾಲರಿಗೆ ತೊಗೊಂಡೋಗುತ್ತೆ. ಯಾವ ಫೋಟೋನ ನೀವು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕು ಅಂತ ಇಲ್ಲಿ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್ ಇದರಲ್ಲಿರೋ ಯಾವುದಾದ್ರೂ ಒಂದು ಫೋಟೋನ ನೀವು ತಗೊಳ್ಬೋದು. ಓಕೆ, ನಾನು ಮೊದಲನೇದಾಗಿರುವ ಫೋಟೋನೇ ತಗೋತಿದ್ದೀನಿ ಇಲ್ಲಿ. ಓಕೆ, ಈ ಫೋಟೋನ ನಾನು ತಗೊಂಡೆ. ಇದು ಆಟೋಮೆಟಿಕ್ಕಾಗಿ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಹಿಂದ್ಗಡೆ ಇರೋ ಬ್ಯಾಕ್ಗ್ರೌಂಡ್ನ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ಹಿಂದ್ಗಡೆ ಇರೋ ಬ್ಯಾಕ್ಗ್ರೌಂಡ್ನ ತೆಗೀತು. ಓಕೆ, ನೀವೇನಾದರೂ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಆಪ್ಷನ್ಸ್ ತೋರಿಸಿದೆ ಡೌನ್ಲೋಡ್ ಅಂತ. ಇದನ್ನು ನೀವು ಏನಾದರೂ ಡೌನ್ಲೋಡ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಈ ವಿಡಿಯೋ ರಿಮೂವ್ ಆಗಿರುವಂತಹ ಫೋಟೋ ನಿಮಗೆ ಡೈರೆಕ್ಟಾಗಿ ಗ್ಯಾಲರಿಯಲ್ಲಿ ಸಿಗುತ್ತೆ. ಮತ್ತು ಅದರ ಜೊತೆಗೆ ನೀವೇನಾದರೂ ಅದರ ಬ್ಯಾಕ್ಗ್ರೌಂಡ್ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಈ ಬ್ಯಾಕ್ಗ್ರೌಂಡಲ್ಲಿರೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಇದನ್ನು ನಾವು ಏನಪ್ಪ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಲ್ಲೇನು ಆಪ್ಷನ್ಸ್ ಕಾಣಿಸ್ತಿದೆಯಲ್ಲ, ಇದನ್ನ ಡೌನ್ಲೋಡ್ ಅಂತ ಪ್ರೆಸ್ ಮಾಡಿ. ಡೌನ್ಲೋಡ್ ಇದರಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಫ್ರೀ ಅಂತ ಏನಿದಿಲ್ಲ, ಮೊದಲನೇದಾಗಿ ಫ್ರೀ ಅಂತ, ಇದನ್ನು ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತೋರಿಸಿದೆ ಇಲ್ಲಿ ಓಪನ್. ಓಕೆ, ಡೌನ್ಲೋಡ್ ಆಗಿದೆ. ಸೊ ಯಾವ ಥರ ನೀವು ನಿಮ್ಮ ಫೋಟೋದ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗಿದೆ ಅಂದ್ಕೋತೀನಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ. ಧನ್ಯವಾದ.